ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ ಫಾಸ್ಟಾಗಿ ಹೋಮ್ ಮೇಡ್ ಶಾಂಪು ಹೇಗೆ ಮಾಡೋದು ನೋಡೋಣ. ಇದು ಬಂದ್ಬಿಟ್ಟು ನೋರೆಕಾಯಿ ಅಂತ ಹೇಳ್ಬಿಟ್ಟು, ನೋರೆಕಾಯಿ ನಮಗೆ ಶಾಂಪು ಟೈಪ್ ಯೂಸ್ ಆಗುತ್ತೆ. ಇದು ಸೀಗೆಕಾಯಿ ಅಂತ ಹೇಳ್ಬಿಟ್ಟು, ಈ ಸೀಗೆಕಾಯಿ ನಮಗೆ ಏನು ಹೆಲ್ಪ್ ಮಾಡುತ್ತೆ ಅಂದರೆ ನಮ್ಮ ಕೂದಲು ಬುಡನ ತುಂಬ ಗಟ್ಟಿಯಾಗಿ ಮಾಡುತ್ತೆ. ಇದನ್ನೆರಡೂ ರಾತ್ರಿ ನೆನೆಕಿಟ್ಬಿಟ್ಟು ಬೆಳಗ್ಗೆ ಎದ್ದು ಈ ಥರ ಚೆನ್ನಾಗಿ ನೆಂದಿದೆ ಅಂತ ಚೆಕ್ ಮಾಡಬೇಕು. ಎಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ, ತುಂಬಾ ಸ್ಮೂತಾಗಿ ಬರ್ತಾಯಿದೆ. ಇದೆಲ್ಲ ನೆಂದಿದೆ ಅಲ್ವಾ, ಈ ಥರ ನೋಡಬೇಕು. ಬೀಜ ಎಲ್ಲ ತೆಗೆದು ಹೊರಗೆ ಹಾಕಬೇಕು. ಈ ಥರ ಕೈಯಲ್ಲಿ ಈ ಥರ ಮ್ಯಾಶ್ ಮಾಡಿದ್ರೆ ನೊರೆ ಬರುತ್ತೆ. ಇದು ನಮ್ಮ ಸ್ಕ್ಯಾಲ್ಪ್ನ ಕ್ಲೀನ್ ಮಾಡುತ್ತೆ. ಸೀಗೆಕಾಯಿ ಬಂದುಬಿಟ್ಟು ನಮ್ಮ ಕೂದಲು ಬುಡನ ಗಟ್ಟಿ ಮಾಡುತ್ತೆ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಮಿಕಲ್ ಪ್ರಾಡಕ್ಟಿಂದ ದೂರ ಇರೋಣ. ಸ್ವಲ್ಪ ಒಂದು 10 ನಿಮಿಷ ಟೈಮ್ ಆಗ್ಬೋದು ಅಷ್ಟೇ, ಆದರೆ ನಮ್ಮ ಕೂದಲು ಉದುರೋದು ಕಮ್ಮಿ ಆಗುತ್ತೆ. ಈ ಥರ ಮನೆಯಲ್ಲಿ ಶಾಂಪು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಕಂಟ್ರೋಲ್ ಆಗುತ್ತೆ, ಹೇರ್ ಫಾಲ್ ಬೇಗನೆ ಕಂಟ್ರೋಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಇದೇ ಥರ ವೀಡಿಯೋ ನಿಮ್ಮ ಮುಂದೆ ಬೇಕಂದರೆ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಸಪೋರ್ಟ್ ಮಾಡಿ. ನ್ಯೂ ಚಾನಲ್, ನೀವು ನಮಗೆ ಸಪೋರ್ಟ್ ಮಾಡಿದರೆ ನಮಗೆ ಒಂದಿಟ್ಟು ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು. ಟಾಟಾ, ಬಾಯ್ ಬಾಯ್.